ಇನ್ನು ಹಿಂದೂಗಳ ಸಾವಾದ್ರೆ ಬಿಜೆಪಿಯವರಿಗೆ ಹಬ್ಬ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಿಂದೂಗಳ ಕೊಲೆಯಾದ್ರೆ ಇವರು ಯಾರೂ ಹೋಗೋದಿಲ್ಲ, ಮುಸ್ಲಿಮರಿಂದ ಹಿಂದೂ ಕೊಲೆಯಾದ್ರೆ ಇವರಿಗೆ ಹಬ್ಬ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯುವತಿ ನೇಹಾಳ ಕೊಲೆ ಕೂಡ ಬಿಜೆಪಿಯವರಿಗೆ ಹಬ್ಬ. ಚುನಾವಣೆ ಬಂದಿದೆ, ಹೀಗಾಗಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು. ನಿರಂಜನ್ ಹಿರೇಮಠ್ ಬಿಜೆಪಿ ಕುಮ್ಮಕ್ಕಿಗೆ ಬಲಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳ ವಾಗ್ದಾಳಿಗಳು ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಯುವತಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದೂಗಳ ಸಾವಾದ್ರೆ ಬಿಜೆಪಿಯವರಿಗೆ ಹಬ್ಬ ಅನ್ನುವಂಥ ಮಾತನ್ನ ಸಂತೋಷ್ ಲಾಡ್ ಹೇಳಿದ್ದಾರೆ. ಅಲ್ಲ, ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಅಂಡ್ ಇಸ್ ಫ್ಯಾಮಿಲಿ, ಹಿರೇಮಠ್ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನ ಕಾಣ್ತಾನೆ ಇಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ, ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ, ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ. ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ, ಬಿಜೆಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದ್ರೆ ಅವ್ರು ಅದನ್ನು ತಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಂ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,13,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ. ಇಟ್ಸ್ ಓನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್. ನಾನು ಹೇಳ್ತಕ್ಕಂಥಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ಇನ್ನು ಹಿಂದೂಗಳ ಸಾವಾದ್ರೆ ಬಿಜೆಪಿಯವರಿಗೆ ಹಬ್ಬ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಿಂದೂಗಳ ಕೊಲೆಯಾದ್ರೆ ಇವರು ಯಾರೂ ಹೋಗೋದಿಲ್ಲ, ಮುಸ್ಲಿಮರಿಂದ ಹಿಂದೂ ಕೊಲೆಯಾದ್ರೆ ಇವರಿಗೆ ಹಬ್ಬ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯುವತಿ ನೇಹಾಳ ಕೊಲೆ ಕೂಡ ಬಿಜೆಪಿಯವರಿಗೆ ಹಬ್ಬ. ಚುನಾವಣೆ ಬಂದಿದೆ, ಹೀಗಾಗಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು. ನಿರಂಜನ್ ಹಿರೇಮಠ್ ಬಿಜೆಪಿ ಕುಮ್ಮಕ್ಕಿಗೆ ಬಲಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳ ವಾಗ್ದಾಳಿಗಳು ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಯುವತಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದೂಗಳ ಸಾವಾದ್ರೆ ಬಿಜೆಪಿಯವರಿಗೆ ಹಬ್ಬ ಅನ್ನುವಂಥ ಮಾತನ್ನ ಸಂತೋಷ್ ಲಾಡ್ ಹೇಳಿದ್ದಾರೆ. ಅಲ್ಲ, ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಅಂಡ್ ಇಸ್ ಫ್ಯಾಮಿಲಿ, ಹಿರೇಮಠ್ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನ ಕಾಣ್ತಾನೆ ಇಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ, ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ, ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ. ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ, ಬಿಜೆಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದ್ರೆ ಅವ್ರು ಅದನ್ನು ತಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಂ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,13,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ. ಇಟ್ಸ್ ಓನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್. ನಾನು ಹೇಳ್ತಕ್ಕಂಥಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.